ಹೈ ಫ್ರೆಂಡ್ಸ್, ಈಗ ತಾನೇ ನಾನು ಒಂದು ವಿಡಿಯೋ ಹಾಕಿದ್ದೆ ಬೆಸ್ಕಾಮ್ ಫೈನಲ್ ರಿಸಲ್ಟದ್ದು. ಓಕೆ, ಆ ಒಂದು ನೋಟಿಸು ನಾನು ಫೇಕ್ ಅಥವಾ ರಿಯಲ್ ಎಂಬುದನ್ನು ನಾಳೆ ಬೆಳಗ್ಗೆ ಹಾಕ್ತೀನಿ ಅಂದಿದ್ದೆ. ಬಟ್ ಈಗ ನಾನು ಹಾಕ್ತೀನಿ. ಓಕೆನಾ, ನಿಮ್ಮೆಲ್ಲರಿಗೂ ಅದು ನೀವೆಲ್ಲರೂ ಸಹ ಕಾಮೆಂಟ್ ಆಗ್ತಿದ್ದೀರಾ ಅದು ಏನು ಫೇಕ್ ಎಡಿಟ್ ಅಂತೇಳಿ. ಹೌದು, 100% ಫೇಕ್ ಸ್ನೇಹಿತರೆ. ಬಟ್ ಎರಡು ರೀತಿಯಾಗಿ ನೀವು ಅಲ್ಲಿ ಅಬ್ಸರ್ವ್ ಮಾಡಿದಾಗ ಫೇಕ್ ಅಂತೇಳಿ ನಿಮಗೆ ಕನ್ಫರ್ಮ್ ಆಗಿ ತಿಳಿತಾರೆ. ಓಕೆ, ಎರಡು ರೀತಿಯಪ್ಪ ಅಂತಂದರೆ ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಇದು ಅಫಿಷಿಯಲ್ ವೆಬ್ಸೈಟು, ಈ ಕಡೆ ಈ ಸೈಡು ಇದು. ಬಟ್ ಅಬ್ಸರ್ವ್ ಮಾಡಿದಾಗ ಅಲ್ಲಿ ಏನಪ್ಪ ಅಂತಂದರೆ ಫಂಡ್ಸ್ ಏನು ಇವೆ ಅವು ಸ್ವಲ್ಪ ಚೇಂಜ್ ಆಗಿವೆ. ಓಕೆ, ಜೂನಿಯರ್ ಪವರ್ ಮ್ಯಾನು ಮತ್ತು ಜೂನಿಯರ್ ಪವರ್ ಮ್ಯಾನ್ ಕಲ್ಯಾಣ ಕರ್ನಾಟಕ ಅಂತೇಳಿ ಅವ್ರ ಲಿಸ್ಟ್ ಬಿಟ್ಟಿತ್ತು. ಅಲ್ಲಿ ಒಂದು ಇನ್ನೊಂದೇನಪ್ಪ ಅಂತಂತಂದರೆ ಅದು ಫುಲ್ಲು ಕ್ಲಿಯರಾಗಿ ನೋಡಿದಾಗ ಅದು ಎಡಿಟ್ ವರ್ಷನ್ ಅಂತೇಳಿ ಕಾಣುತ್ತೆ. ಒಂದು ಇನ್ನೊಂದೇನಪ್ಪ ಅಂತಂದರೆ ಈ ಒಂದು ಸೆಕೆಂಡ್ ಏನು ಎಡಿಟೆಡ್ ವರ್ಷನಲ್ಲಿ ಇದು ಕೊಟ್ಟಿಲ್ಲ. ಯಾವುದಪ್ಪ ಅಂತಂತಂದರೆ ಮೆಡಿಕಲ್ ನಿಮಮ್ಸ್ ಮೆಡಿಕಲ್ ಅದನ್ನು ಇಲ್ಲಿ ಅಫಿಷಿಯಲ್ ವೆಬ್ಸೈಟಲ್ಲಿ ನೋಡಿದರೆ ನೋಟಿಫಿಕೇಷನ್ ಡೇಟು 5/12/2025 ಏನು ಬಂದಿದೆ, ಅದಿಲ್ಲ. ಲಾಸ್ಟ್ ಇರೋದು ನೋಟಿಫಿಕೇಷನ್ ಯಾವುದು 1/12/2025. ಓಕೆ, ಹಂಗಾಗಿ ಇವೆರಡರಲ್ಲಿ ನೋಡಿದಾಗ ಅದು ಎಡಿಟ್ ಮಾಡಿರುವಂಥದ್ದು ಅಂಥೇಳಿ ಗೊತ್ತಾಗುತ್ತೆ. ಇದು ಫೇಕ್. ಓಕೆ, ಹಾಗಂತ ನಿಮ್ಮೊಂದು ರಿಸಲ್ಟು ನಾನು ಕಾಲ್ ಮಾಡಿ ಕೇಳಿದಾಗ ಅವರು ಪ್ರೊಸೆಸ್ ನಡೀತಾ ಇದೆ, ಬಟ್ ಎಕ್ಸಾಕ್ಟ್ ಡೇಟ್ ಹೇಳಲ್ಲ ಅಂತ ಅಂದಿದ್ರು. ಬಟ್ ನಾ ಹೇಳೋದೇನಪ್ಪ ಅಂದರೆ ಈ ವಾರದಲ್ಲಿ ಬರಬಹುದು, ವೇಟ್ ಮಾಡಿ ಸ್ನೇಹಿತರೆ. ಈ ವಾರದಲ್ಲಿ ಏನಾಗುತ್ತೆ ಏನಿಲ್ಲ ಎಂಬುದನ್ನು ಮತ್ತೊಮ್ಮೆ ನಾನು ಮುಂದಿನ ದಿನಮಾನಗಳಲ್ಲಿ ನಾನು ಕಾಲ್ ಮಾಡಿ ಹೇಳ್ತೀನಿ. ಓಕೆ, ಇದು ಮಾತ್ರ ಫೇಕು. ಆ ಒಂದು ವಿಡಿಯೋದಲ್ಲೂ ನಾನು 100% ರಿಯಲ್ ಅಂತಲ್ಲ, ನೋಡೋದಕ್ಕೆ ರಿಯಲಾಗಿ ಕಾಣ್ತಾ ಇದೆ. ಒಂದು ಹೇಳೋಕ್ಕೆ ನಿಜ ಆಗಿದ್ದರೆ ನಿಮ್ಮೊಂದು ರಿಸಲ್ಟ್ ಇವತ್ತು ನೈಟ್ ಅಷ್ಟೊತ್ತಿಗೆ ಬರುತ್ತೆ. ಇಲ್ಲ ಅಂತಂದರೆ ಅದ್ರ ಫೇಕ್ ಅಥವಾ ಏನಂಬುದನ್ನು ನಾಳೆ ಬೆಳಗ್ಗೆ ಹೇಳ್ತೀನಿ ಅಂದಿದೆ. ಈಗಲೇ ಹೇಳ್ತಿದ್ದೀನಿ, ಇದು ನೋಟಿಸ್ ಏನಿದೆ ವೈರಲ್ ಆಗ್ತಿದೆ, ಇದು ಫೇಕ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.